ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಇರುವ ಸಮಸ್ಯೆಗಳ ಬಗ್ಗೆ ಗಮನ ಕೊಟ್ಟು ಸರ್ಕಾರಿ ಶಾಲೆಗಳನ್ನ ಉಳಿಸಿ ಬೆಳೆಸೋ ಪ್ರಯತ್ನ ಕರ್ನಾಟಕದಲ್ಲಿ ಹಲವು ವರ್ಷಗಳಿಂದ ನಡೆಸ್ತಾ ಇರುವಂತಹ ತ್ರಿಭಾಷಾ ಸೂತ್ರದಲ್ಲಿ ಕನ್ನಡನ ಅಸ್ಮಿತೆಯಾಗಿ ಬಳಸಿಕೊಂಡು ಇಂಗ್ಲಿಷ್ ಅಲ್ಲಿ ಸಂವಹನ ಎಜುಕೇಶನ್ ಭಾಷೆಯಾಗಿ ಬಳಸಿಕೊಂಡು ಹಿಂದಿಯನ್ನು ರಾಷ್ಟ್ರೀಯ ಭಾಷೆಯಾಗಿ ನೋಡ್ಕೊಂಡು ಬಂದಿದ್ವಿ. ಇದರಲ್ಲಿ ತಪ್ಪೇನಿದೆ? ಯಾರು ಕನ್ನಡ ವಿರೋಧಿಗಳು ಇಲ್ಲಿ ಇಲ್ಲ. ಆಯ್ತಾಯ್ತು, ರಿಯಾಕ್ಷನ್ ತಗೊಂಡೆ. ಸರ್ ನಾನು ಫಸ್ಟ್ ರಿಯಾಕ್ಷನ್ ತಗೊಂಡ್ಬಿಡ್ಬೇಕು ಅವ್ರದ್ದು. ಶತಾಬ್ದಿ ಶಿವಣ್ಣ ಸರ್, ಯಾಕೆ ಹಿಂದಿಯಿಂದ ಏನ್ ಸಮಸ್ಯೆ ಆಗಿತ್ತು? ಅಂಡ್ ಬಿಡಿ, ನೀವು ಬಿಜೆಪಿ ಬಿಡಿ, ಪಕ್ಷಗಳನ್ನ ಬಿಟ್ಟಾಕಿ, ಎಕ್ಸ್ಪರ್ಟ್ ಹೇಳ್ತಿದ್ದಾರೆ, ಎಜುಕೇಶನ್ ಎಕ್ಸ್ಪರ್ಟ್ ಸುಪ್ರೀತ್ ಸರ್ ಹೇಳ್ತಾ ಇದ್ರು, ಇಷ್ಟು ವರ್ಷಗಳ ಕಾಲ ತರೋದಿದ್ರೆ ಮೊದಲೇ ಆರಂಭದಲ್ಲೇ ಹೇಳಬೇಕಾಗಿತ್ತು. ಆದ್ರೆ ಎಕ್ಸಾಮ್ ಟೈಮ್ ಅಲ್ಲಿ ಮಕ್ಕಳು ಏನೇನೋ ಕ್ಯಾಲ್ಕುಲೇಟ್ ಮಾಡಿರ್ತಾರೆ, ಈ ಸಬ್ಜೆಕ್ಟ್ ಅಲ್ಲಿ ಇಷ್ಟು, ಈ ಸಬ್ಜೆಕ್ಟ್ ಅಲ್ಲಿ ಇಷ್ಟು ಅಂತ ಪ್ರಿಪರೇಷನ್ ಮಾಡ್ಕೊಂಡಿರ್ತಾರೆ. ಈ ಟೈಮ್ ಅಲ್ಲಿ ಯಾಕೆ ಬೇಕಾಗಿತ್ತು ಅನ್ನೋದು, ಯಾಕೆ ಇಷ್ಟು ಗೊಂದಲ ಸೃಷ್ಟಿ ಮಾಡ್ತಾ ಇದ್ದೀರಾ ಅಂತ, ಏನ್ ಸಮಸ್ಯೆ ಆಗಿತ್ತು ಸರ್ ಹಿಂದಿಯಿಂದ ಅಂತ ಕಾಂಗ್ರೆಸ್ನವ್ರಿಗೆ? ಇಲ್ಲ, ಮೊದಲನೇದಾಗಿ ಮೇಡಮ್, ಶಿಕ್ಷಣ ಕ್ಷೇತ್ರದಲ್ಲಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಐತಿಹಾಸಿಕ ಮತ್ತು ಕ್ರಾಂತಿಕಾರಿ ಬದಲಾವಣೆಯನ್ನು ತಂದಿದೆ. ಇದು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಮಹತ್ವವಾದಂತಹ ನಿರ್ಧಾರ ಅಂತ ಹೇಳಿದ್ರೆ ಅದು ತಪ್ಪಾಗಲ್ಲ. ಒಂದ್ ನಿಮಿಷ ಮೇಡಮ್, ಓಪನಿಂಗ್ ಸ್ಟೇಟ್ಮೆಂಟ್. ಕರ್ನಾಟಕ ಸರ್ಕಾರದ ಏಕೈಕ ಗುರಿ ಇರ್ತಕ್ಕಂಥದ್ದು ಒತ್ತಡ ಮುಕ್ತ ಶಿಕ್ಷಣ ಮತ್ತು ಮೌಲ್ಯಾಧಾರಿತ ಭವಿಷ್ಯ. ಮೊದಲನೇದಾಗಿ ಇದ್ರ ಪ್ರಯುಕ್ತವಾಗಿ ನಾವು 3-4 ನೀತಿಯನ್ನು ತಂದಿದ್ದೇವೆ. ಮೊದಲನೇದಾಗಿ SSLC ಥರ್ಡ್ ಲ್ಯಾಂಗ್ವೇಜ್ ಏನಿದೆ ಅದರಲ್ಲಿ ಬರೀ ಗ್ರೇಡಿಂಗ್ ಮಾತ್ರ. ನಾವು ಹಿಂದಿ ಕಲಿಬಾರ್ದು ಅಂತ ಹೇಳ್ತಾ ಇಲ್ಲ, ಹಿಂದಿ ಎಕ್ಸಾಮ್ ಬರಿಬಾರ್ದು ಅಂತ ಹೇಳ್ತಾ ಇಲ್ಲ. ಹಿಂದಿ ಇಸ್ ಸ್ಟಿಲ್ ಪಾರ್ಟ್ ಆಫ್ ದ ಕರಿಕ್ಯುಲಮ್. ಇದರ ಒಂದ್ ನಿಮಿಷ ಕೇಳಿ ಮಾತನಾಡ್ತಾ ಇದ್ರೆ ಐತಿಹಾಸಿಕನೇ. ಇದು ಹಿಂದಿ ಇಸ್ ಪಾರ್ಟ್ ಆಫ್ ದ ಕರಿಕ್ಯುಲಮ್. ನಿಮಗೆ ಗ್ರೇಡಿಂಗ್ ಆಗತ್ತೆ, ನೀವು ಇದನ್ನ ಕಲೀಲೇಬೇಕು, ನೀವು ಪರೀಕ್ಷೆ ಕೂಡ ಬರಿತೀರಾ. ಇದರಿಂದ ನಾವು ಮಕ್ಕಳಿಗೆ ಇದು ಪಾಸ್ ಅಥವಾ ಫೇಲ್ ಆಗುವಂತ ಆತಂಕದಿಂದ ಅದನ್ನ ತಗ್ಗಿಸ್ತಾ ಇದ್ದೇವೆ ಹೊರತು ನೀವು ಹಿಂದಿನೇ ಕಲಿಬೇಡಿ ಅಂತ ಯಾರು ಕೂಡ ಇಲ್ಲಿವರೆಗೂ ಹೇಳಿಲ್ಲ, ಆ ಹೇಳಿಕೆಯನ್ನ ಮಾಡೇ ಇಲ್ಲ. ಇದರಿಂದ ನಷ್ಟ ಆಗ್ತಾ ಇರೋದೇನ್ ಮೇಡಮ್? ಎಕ್ಸಾಮ್ ಟೈಮಲ್ಲೇ ಯಾಕೆ ತಂದ್ರಿ ಅಂತ ಕೇಳುವಂತ ಪ್ರಶ್ನೆ ಯಾಕೆ? ಇವಾಗ ಮಕ್ಕಳು ಓದ್ತಾ ಇದಾರೆ, ಮಕ್ಕಳು ಎಕ್ಸಾಮ್ ಬರೀತಾರೆ, ಅದರಿಂದ ಅವ್ರಿಗೆ ಪಾಸ್ ಅಥವಾ ಫೇಲ್ ಅದು ಮಾತ್ರ ಆತಂಕ ಹೋಗಿದೆ ಅಷ್ಟೇ. ಇವಾಗ 625 ಮಾರ್ಕ್ಸ್ ಏನಿತ್ತು ಪಾಸ್ ಅಥವಾ ಫೇಲ್ ಆಗಕ್ಕೆ, ಇವಾಗ 525 ಮಾರ್ಕ್ ಇದೆ. ಅದರಲ್ಲಿ ನೀವು ಪಾಸ್ ಅಥವಾ ಫೇಲ್ ಆಗುವಂತ ನಿಟ್ಟಿನಲ್ಲಿ ಇದನ್ನ ಗಮನಿಸೋದು. ಏನ್ ಸಮಸ್ಯೆ ಆಗ್ತಾ ಇದೆ? ನಷ್ಟ ಏನಾಗ್ತಾ ಇದೆ? ಕಲಿತಾ ಇದ್ದಾರೆ, ಕರಿಕ್ಯುಲಮ್ ಶಿವಣ್ಣ ಸರ್ ಹೇಳ್ತಿದ್ದಾರೆ, ಓಕೆ ಕಾಂಗ್ರೆಸ್ ನ ಸ್ಟ್ಯಾಂಡ್ ಮಕ್ಕಳಿಗೆ ಏನು ಸಮಸ್ಯೆ ಇಲ್ಲ, ಯಾಕೆ ತೊಂದರೆ ಅಂತ ಹೇಳ್ತಿದ್ದೀರಾ ಅಂತಿದ್ದಾರೆ ಅವರು. ನನ್ನ ಓಪನಿಂಗ್ ಸ್ಟೇಟ್ಮೆಂಟ್ ದಯವಿಟ್ಟು ಅವಕಾಶ ಮಾಡಿಕೊಡಿ. ಇದು ಕರ್ನಾಟಕ ಸರ್ಕಾರ ದ್ವಿಭಾಷೆಯ ನೀತಿಯ ಕಡೆಗೆ ತಗೊಂಡಿರುವಂತ ಮಹತ್ವವಾದಂತ ಹೆಜ್ಜೆ. ಇದು NEP ನ ಒಪ್ಪಲ್ಲ, ಇವತ್ತು ಕಡ್ಡಾಯವಾಗಿ NEP ಒಪ್ಪಲ್ಲ. ತಮಿಳುನಾಡು ಅಲ್ಲಿ ಒಪ್ಪಲ್ಲ, ಕೇರಳ ಅಲ್ಲಿ ಒಪ್ಪಲ್ಲ, ಕರ್ನಾಟಕದಲ್ಲಿ ಒಪ್ಪಲ್ಲ. ನಾವು ಇದು ಎಲ್ಲಾ ವರ್ಗದ ಜನರು ಒಪ್ತಾ ಇದ್ದಾರೆ, ಪೋಷಕರು ಇದನ್ನ ಬೆಂಬಲಿಸ್ತಾ ಇದ್ದಾರೆ, ವಿದ್ಯಾರ್ಥಿಗಳು ಇದನ್ನ ಬೆಂಬಲಿಸ್ತಾ ಇದ್ದಾರೆ. ಕನ್ನಡ ಪರ ಹೋರಾಟಗಳು ಕೂಡ ಸೂಚಿಸ್ತಾ ಇದ್ದಾರೆ. ಸುಪ್ರೀತ್ ಸರ್ ಎಕ್ಸಿಟ್ ಆಗ್ಬೇಕು, ಪಾಪ ಅವ್ರು ಹೋಗ್ತೀನಿ ಅಂತಿದ್ದಾರೆ, ಅವ್ರ ರಿಯಾಕ್ಷನ್ ತಗೊಂಡು ಕಳಿಸ್ತೀನಿ, ವಾಪಸ್ ನಿಮ್ನ ತಗೊಳ್ತೀನಿ. ಸುಪ್ರೀತ್ ಸರ್, ಯಾವುದೇ ಸಮಸ್ಯೆ ಮಕ್ಕಳಿಗೆ ಆಗ್ತಾ ಇಲ್ಲ ಅಂತ ಶಿವಣ್ಣ ಸರ್ ಹೇಳ್ತಾ ಇರೋದು. ಎಕ್ಸಾಮಿನೇಷನ್ ಟೈಮಲ್ಲಿ ಈಗ ಇವ್ರು ಹೇಳಿದ್ರು ಮಕ್ಕಳಿಗೆ ಏನು ಸಮಸ್ಯೆ ಆಗ್ತಿಲ್ಲ ಅಂತ. ಈಗ ಏನು ಭಾಳ ಕಷ್ಟ ಆಗ್ತಾ ಇದೆ ಒಂದಷ್ಟು ಸಬ್ಜೆಕ್ಟು ಅಂತ. ಮ್ಯಾಥ್ಸ್ ಕೂಡ ಸ್ವಲ್ಪ ಕಷ್ಟನೇ. ಹಾಗಾದ್ರೆ ಮ್ಯಾಥ್ಸು ಕೂಡ ಗ್ರೇಡ್ ತಗೊಂಡಿದ್ರೆ ಆಗೋಗಿತ್ತಲ್ಲ. ಒಂದ್ ನಿಮಿಷ ಮತ್ತೊಬ್ರು ಮಾತಾಡುವಾಗ ಒಂಚೂರು ಅವಕಾಶ ಕೊಡಿ ಸರ್. ಒಂದ್ ನಿಮಿಷ ಇರಿ, ನೀವು ಮಾತಾಡಕ್ಕೆ ಬಿಡೋದಾದ್ರೆ ಮಾತಾಡ್ತೀನಿ ಮೇಡಮ್, ಇಲ್ಲ ನಾನು ಈಗ ನೀವು you are going to calculate the percentage of the marks of the student based on total marks ಇಲ್ಲ ಅಂದ್ರೆ ಇಂಡಿವಿಜುವಲ್ ಅದನ್ನ ಹೇಳಿ ಸರ್ ನನಗೆ. 525ಗೆ 625ಗೆ ಏನ್ ಮಾರ್ಕ್ಸ್ ಬರ್ತಾ ಇತ್ತು ಅಂತ ಒಬ್ಬ ಸ್ಟೂಡೆಂಟ್ ಇಯರ್ ಬಿಗಿನಿಂಗ್ ಇಂದ ಇಲ್ಲಿವರೆಗೂ ಸ್ವಲ್ಪ ಸಮಾಧಾನವಾಗಿ ನಿಷ್ಪಕ್ಷಪಾತವಾಗಿ ಕೇಳಿ. ನಾನು ಆಸ್ ಅನ್ ಅಕಾಡೆಮಿಷಿಯನ್ ನಾನು ಮಾತಾಡ್ತಾ ಇದ್ದೀನಿ ಅಷ್ಟೇ, ನಾಟ್ ಆಸ್ ಅ ಪೊಲಿಟಿಷಿಯನ್. ಈಗ 625ಕ್ಕೆ ನಾನು ಹಿಂದಿನಲ್ಲೂ ಅಥವಾ ಥರ್ಡ್ ಲ್ಯಾಂಗ್ವೇಜ್, ನಾಟ್ ಓನ್ಲಿ ಹಿಂದಿ ಸರ್, ಒಂದ್ ನಿಮಿಷ ಇರಿ ಸರ್, ಥರ್ಡ್ ಲ್ಯಾಂಗ್ವೇಜ್
ಥರ್ಡ್ ಲ್ಯಾಂಗ್ವೇಜ್ ಅಲ್ಲಿ ಇಷ್ಟು ಸಬ್ಜೆಕ್ಟ್ ಅನ್ನ ಇಷ್ಟು ಮಾರ್ಕ್ಸ್ ತಗೊಂಡ್ರೆ ನಾನು ಇಷ್ಟು ಪರ್ಸೆಂಟೇಜ್ ತಗೊಳ್ತೀನಿ ಅಂತ ಅವ್ರಿಗೆ ಒಂದು ಕ್ಯಾಲ್ಕುಲೇಷನ್ ಇರುತ್ತೆ. ನೀವು ಮಾಡೋದೇ ಆದ್ರೆ ಮಾಡ್ಕೊಳ್ಳಿ, ಆದ್ರೆ ಇಯರ್ ಬಿಗಿನಿಂಗ್ ಅಲ್ಲಿ ಮಾಡಿದ್ರೆ ಚೆನ್ನಾಗಿತ್ತು. ನಾಟ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಅಂತ. ಇದು ನಾಟ್ ಮೈ ವಾಯ್ಸ್, ಇಟ್ ಈಸ್ ಸ್ಟೂಡೆಂಟ್ಸ್ ವಾಯ್ಸ್, ಚಿಲ್ಡ್ರನ್ಸ್ ವಾಯ್ಸ್ ನಾನು ಮಾತಾಡ್ತಾ ಇದ್ದೀನಿ ಇವತ್ತು. ಅದು ಈ ಟೈಮಲ್ಲಿ ಎಕ್ಸಾಮಿನೇಷನ್ ಟೈಮಲ್ಲಿ ಆತಂಕಕ್ಕೆ ಒಳಗಾಗೋಂಥದ್ದು ಸ್ವಲ್ಪ ಮಕ್ಕಳಿಗೆ ಸರ್ವೇಸ್. ಇವತ್ತು ನಾವು ಧೈರ್ಯ ಕೂತ್ಕೊಂಡಿಲ್ಲ ಎಲ್ಲ ಮಾತಾಡ್ತೀವಿ ಸರ್. ಈ ಧೈರ್ಯ ನಾನು ನೀವು 10th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಗ ಇರ್ಲಿಲ್ಲ ನಮಗೆ, ಅರ್ಥ ಆಯ್ತಾ? ಇದಲ್ಲದೆ ಮೀನ್ ವೈಲ್ ವಾಟ್ ಎವರ್ ದಿ ಕ್ಲಾರಿಫಿಕೇಶನ್ ಮಾಡೋಂಥ ಸಂದರ್ಭದಲ್ಲಿ ಸ್ವಲ್ಪ ಸ್ಟೇಕ್ ಹೋಲ್ಡರ್ಸು, ಸ್ಕೂಲ್ ಟೀಚರ್ಸ್ ಕಮಿಟಿಗಳಿದ್ದಾವೆ, ಸಾಹಿತಿಗಳು ಎಲ್ಲರನ್ನು ಕೇಳಿಸ್ಕೊಂಡು ಒಂದ್ಸಲ ಮಾಡಿದ್ರೆ ಚೆನ್ನಾಗಿರುತ್ತೆ. ಗಲಾಟೆ ಮಾಡ್ತೀವಿ ಅಲ್ಲ ಒಂದು ನಿಮಿಷ, ನಾನು 625 ಮಾರ್ಕ್ಸ್ಗೆ ಆ ಸ್ಟೂಡೆಂಟ್ಗೆ 600 ಬಂದಿದ್ರೆ ಒಂದು ರ್ಯಾಂಕ್ ಬರ್ತಿದ್ದ. ಈಗ ಏನಾಗುತ್ತೆ ಅದ್ರ ಗ್ರೇಡ್ ಆಯ್ತು. ಹಾಗಾದ್ರೆ ನೀವು ಎಲ್ಲಾ ಕಡೆನೂ ಒಂದ್ ನಿಮಿಷ, ಎಲ್ಲಾ ಕಡೆನೂ ಕರ್ನಾಟಕ ಸರ್ಕಾರ CBSE, ICSE, ಸ್ಟೇಟ್ ಬೋರ್ಡ್ ಎಲ್ಲವೂ ಒಂದೇ. ಈಗ CBSE ತರನೇ ಇದನ್ನು ಮಾಡಿದಾರಲ್ವಾ? ಹಾಗಾಗಿ ಎಲ್ಲವೂ ಕೂಡ ಒಂದೇ ಸಿಲೆಬಸ್. ದೇರ್ ಇಸ್ ನೋ ಡಿಫರೆನ್ಸ್ ಇನ್ ಸಿಲೆಬಸ್ ಆಫ್ ಸ್ಟೇಟ್ ಬೋರ್ಡ್, CBSE, ICSE. ಯಾಕ ತಾರತಮ್ಯ ಮಾಡ್ತೀರಾ ಮಕ್ಕಳಿಗೆ? ಎಲ್ಲ ಮಕ್ಕಳಿಗೂ ಒಂದೇ ಸಿಲೆಬಸ್ ಅಂದ್ರೆ 2+2 is 4 ಅಂತಂದ್ರೆ ICSE, CBSE, IGCSE, ಸ್ಟೇಟ್ ಬೋರ್ಡ್ ಎಲ್ಲ ಕಡೆ ಒಂದೇ ಮಾಡಿ ಸಿಲೆಬಸ್ ಬಿಟ್ಬಿಡಿ ಸರ್. ಮಕ್ಕಳಿಗೆ ಏನ್ ತೊಂದರೆ ಆಗುತ್ತೆ ಹೇಳಿ ಸರ್? ಜೊತೆಗಿದ್ದು ಥ್ಯಾಂಕ್ ಯು ಸೋ ಮಚ್. ಮಕ್ಕಳ ಪರವಾಗಿ ಧ್ವನಿ ಎತ್ತಿದ್ದಕ್ಕೆ